ನಮಸ್ಕಾರ ವೀಕ್ಷಕರೇ, ಪರ್ವ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಎಲೆಕ್ಷನ್ ಎಮರ್ಜೆನ್ಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರದೀಪ್ ಹಿರೇಮಠ್. ಪ್ರಿಯ ವೀಕ್ಷಕರೇ, ಬೈ ಎಲೆಕ್ಷನ್ ಏನು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆನ ಹೊರತುಪಡಿಸಿ ಬಾಗಲಕೋಟೆ ಇವೆರಡೂ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇರುವಂಥದ್ದು. ವಿಶೇಷವಾಗಿ ಬಾಗಲಕೋಟೆಯ ಬಗ್ಗೆ ನಾನು ಒಂದಿಷ್ಟು ಮಾತಾಡಲೇಬೇಕು. ಬಾಗಲಕೋಟೆಯಲ್ಲಿ ಏನು HY ಮೇಟಿ ಅವರು ತೆರವಿನ ನಂತರ ಬೈ ಎಲೆಕ್ಷನ್ ಶುರುವಾಗುತ್ತೆ. ಸೊ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಬಾರಿ ತುಂಬ ಕಡಿಮೆ ಅವಧಿಯಲ್ಲಿ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಆದರೆ ಇನ್ನೂವರೆಗೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ. HY ಮೇಟಿ ಅವರು ಅವರ ಅನುಕಂಪದ ಆಧಾರದ ಮೇಲೆ ಮನೆಯವರಿಗೆ ಟಿಕೆಟ್ ಫೈನಲ್ ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು BJP ಅಂತ ತೆಗೆದುಕೊಂಡಾಗ ಈಗಾಗಲೇ ಮಾಜಿ ಶಾಸಕರು ಇರುವಂತಹ ಶ್ರೀಯುತ ವೀರಣ್ಣ ಚರಂತಿಮಠ ಅವರು ನೋಡಿ, ವೀರಣ್ಣ ಚರಂತಿಮಠ ಅವ್ರಿಗೆ BJP ಟಿಕೆಟ್ ಸಿಗತ್ತೆ ಅನ್ನುವಂತಹ ನಿಟ್ಟಲ್ಲಿ ಬಹಳಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಸರ್ವೆ ಮುಖಾಂತರ ಕೂಡ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ಒಂದಿಷ್ಟು ವಿಷಯಗಳು ನಮಗೆ ಸಿಗ್ತಾ ಇರುವಂಥದ್ದು. ಈಗ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ ನೋಡಿ, ಮೇಟಿ ಅಂತ ಬಂದಾಗ ಏನು HY ಮೇಟಿ ಅವರ ಮಕ್ಕಳಾಗಿರುವಂತಹ ಮಲ್ಲಿಕಾರ್ಜುನ್ ಮೇಟಿ ಹಾಗೆ ಉಮೇಶ್ ಮೇಟಿ ಅವರು, ಅಂದರೆ ಇವರಿಬ್ಬರು ಕೂಡ ರೇಸಲ್ಲಿ ಇರುವಂಥದ್ದು. ಒಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಅವರು, ಉಮೇಶ್ ಮೇಟಿ ಅವರು ಅಂತ ಕೇವಲ ಇವರು ಮಾತ್ರ ರೇಸಲ್ಲಿದ್ದಾರೆ ಅಂತ ಅನ್ಕೊಂಡಿದ್ರು. ಇವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ಸಂಧಾನ ಮಾಡಿ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಲ್ಲಿ ಹೈಕಮಾಂಡ್ ಆಗಿರಬಹುದು, ಆಮೇಲೆ ಏನು ಸಿದ್ದರಾಮಯ್ಯನವರಾಗಿರ್ಬೋದು, ಒಂದು ಪ್ಲಾನ್ ಮಾಡ್ಕೊಂಡಿರಬಹುದು ಅಂತ ಅನಿಸಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಹಾದೇವಿ ಮೇಟಿ ಅವರು ಕೂಡ ನನಗೂ ಟಿಕೆಟ್ ಬೇಕು, ನಾನು ಹೆಣ್ಮಗಳಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ, ಬಾಗಲಕೋಟೆ ಮತಕ್ಷೇತ್ರಕ್ಕೆ ಉಪಚುನಾವಣೆಗೆ ನನಗೆ ಟಿಕೆಟ್ ಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತ ಅಂದರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಈಗಾಗಲೇ ಮಾಧ್ಯಮದವರು ಕೊಟ್ಟಿದ್ದಾರೆ. ಅಂದರೆ ನೋಡಿ, ಮನೆಯೊಂದು ಮೂರು ಬಾಗಿಲು ಅಂತ ಹೇಳ್ತಾರೆ. ಇಲ್ಲಿ ಒಂದು ನಮಗೆ ಅನಿಸೋದು ಏನಪ್ಪ ಅಂತಂದರೆ, ಒಂದೇ ಮನೆಯಲ್ಲಿ ಇದ್ಕೊಂಡು HY ಮೇಟಿ ಅವರ ನಿಧನದ ನಂತರ ಅವರವರೇ ಡಿಸ್ಕಷನ್ ಮಾಡಿಕೊಂಡು ಒಬ್ಬರಿಗೆ ಟಿಕೆಟ್ ಕೊಡಬೇಕು, ಕೊಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿನ ಇಟ್ಕೊಳ್ತಾರೆ ಅಂತ ಬಹಳಷ್ಟು ಜನ ಕೂಡ ಅಂದ್ಕೊಂಡಿದ್ರು. ಆಮೇಲೆ ಇವನು ನಾವು ಮೇಲೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಜನ ಲೀಡರ್ಸ್ಗಳು ಹಾಗೆ ಅಂದ್ಕೊಂಡಿದ್ರು. ಆದರೆ ಇಲ್ಲೇನಾಗ್ತಿದೆ ಅಂತಂದರೆ, ಒಂದು ಕಡೆ ಮಲ್ಲಿಕಾರ್ಜುನ್ ಮೇಟಿ ಅವರು, ಇನ್ನೊಂದು ಕಡೆ ಉಮೇಶ್ ಮೇಟಿ ಅವರು, ಇವರಿಬ್ಬರನ್ನ ಹೊರತುಪಡಿಸಿ ಆಮೇಲೆ ಅವರ ಸಹೋದರಿಯಾಗಿರುವಂತಹ ಮಹಾದೇವಿ ಮೇಟಿ ಅವರು, ಅಂದರೆ ಈ ಮೂರು ಜನರಲ್ಲೂ ಕೂಡ ಒಗ್ಗಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಬಹಳಷ್ಟು ಜನರ ಮನಸ್ಸಲ್ಲಿ ಮೂಡಿರುವಂಥದ್ದು. ನೋಡಿ, ಮಹಾದೇವಿ ಮೇಟಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಒಂದು ವೇಳೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟರೆ ನಮ್ದೇನೋ ಅಭ್ಯಂತರ ಇಲ್ಲ, ನಾವು ಎಲೆಕ್ಷನನ್ನು ಮಾಡ್ತೀವಿ. ಒಂದು ವೇಳೆ ನೀವು ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡೋದು ಫೈನಲ್ ಆಯಿತು ಅಂತಂದರೆ ನಾವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ. ಒಂದು ಪ್ರಶ್ನೆ ಹೀಗೂ ಮೂಡ್ತಾ ಇದೆ, ಏನಂತಂದರೆ ಈ ಮನೆಯವರಲ್ಲೇ ಒಂದಿಷ್ಟು ತಿಕ್ಕಾಟಗಳಿದೆ, ಇವ್ರಿಗೆ ಟಿಕೆಟನ್ನು ಕೊಡೋದು ಬಿಟ್ಟು ಹೊರಗಡೆ ಯಾರಿಗಾದರೂ ಕೊಡೋಣ ಅಂತ ಬಂದಾಗ ಈಗ ಸಡನ್ ಆಗಿ ಶ್ರೀಮತಿ ವೀಣಾ ಕಾಶ್ಯಪ್ನವರು ಎದ್ದು ಕೂತ್ಕೊಂಡಿದ್ದಾರೆ. ಅಂದರೆ ಅವರು ಕೂಡ ಹೇಳಿದ್ದಾರೆ, ಒಂದು ವೇಳೆ ನೀವು HY ಮೇಟಿ ಅವರ ಮನೆಗೆ ಟಿಕೆಟ್ ಕೊಡ್ತೀನಿ ಅಂತ ಅನ್ನೋದಾದರೆ ನಾವು ಕೂಡ ಸಹಮತ ಇದೆ, ನಾವು ಕೂಡ ಎಲೆಕ್ಷನ್ ಮಾಡ್ತೀವಿ. ಒಂದು ವೇಳೆ ಅವರನ್ನು ಹೊರತುಪಡಿಸಿ ಹೊರಗಡೆ ಯಾರಿಗಾದರೂ ಕೊಡ್ತಿದ್ರೆ ನಾನು ಕೂಡ ಪ್ರಬಲವಾದ ಆಕಾಂಕ್ಷಿ ಅಂತ ಶ್ರೀಮತಿ ವೀಣಾ ಕಾಶ್ಯಪ್ಪನವರವರು ಮೌನವನ್ನು ಮುರಿದಿದ್ದಾರೆ. ಇದ್ರ ಜೊತೆಗೇನೆ ಶ್ರೀಮತಿ ರಕ್ಷಿತಾ ಈಟಿ ಅವರು ಕೂಡ ಹಂಗೆ, ಅವರು ಕೂಡ ಹೇಳಿದ್ದಾರೆ, ಒಂದು ವೇಳೆ ನೀವು ಹೊರಗಡೆ ಟಿಕೆಟ್ ಕೊಡೋದಾದರೆ ನಾನು ಕೂಡ ಪ್ರಬಲವಾದ ಆಕಾಂಕ್ಷಿ ಅಂತ. ನೋಡಿ, ಈ ಒಂದು ರಾಜಕೀಯ ಎಲ್ಲಿವರೆಗೂ ಬಂದುಬಿಡ್ತು ಅಂತಂದರೆ ಅವರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇನ್ನು ಹೊರಗಡೆ ಅವ್ರಿಗೆ ಲಾಭ ಆಗುತ್ತಾ ನೋಡಿ. ಒಟ್ಟಾರೆ ಈ ಕಾಂಗ್ರೆಸ್ದ ತಿಕ್ಕಾಟ ಯಾರಿಗೆ ಬೆನಿಫಿಟ್ ಆಗತ್ತೆ ಅಂತಂದರೆ ನೇರವಾಗಿ BJP ಅವ್ರಿಗೆ ಆಗತ್ತೆ ಅನ್ನುವಂಥ ಮಾತು. ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಜನರು ಹಾಗೆ ಹೇಳ್ತಾರೆ. ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಈಗ ನೋಡಿ, ಒಂದು ಕಡೆ ಚರಂತಿಮಠ ವರ್ಸಸ್ ಮೇಟಿ ಆಗಬೇಕಾಗಿತ್ತು, ಇಲ್ಲಿ ಏನಾಗ್ತಿದೆ ಅಂತಂದರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗ್ತಿದೆ, ಮೇಟಿ ವರ್ಸಸ್ ಮೇಟಿ ಆಗ್ತಿದೆ. ಅಂದರೆ ಇವರಲ್ಲಿ ಈ ತಿಕ್ಕಾಟದ ನಡುವೆ ಇದರದೆಲ್ಲ ಬೆನಿಫಿಟನ್ನು ಒಂದು ಕಡೆ ನೇರವಾಗಿ BJPಗೆ ಕೊಡುತ್ತಾ ಅನ್ನುವಂತಹ ಮಾತು ಕೂಡ ಈಗ ಜನಗಳ ಮನಸ್ಸಿನಲ್ಲಿ ಮೂಡುವಂಥದ್ದು. ಇನ್ನು BJP ಅಂತ ಬಂದಾಗ ವೀರಣ್ಣ ಚರಂತಿಮಠ ಅವರು ಪ್ರಬಲವಾದ ಆಕಾಂಕ್ಷಿಗಳು, ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು 97% ಕನ್ಫರ್ಮ್ ಆಗಿದೆ. ಅಲ್ಲಿಯೂ ಕೂಡ ಅಷ್ಟೇ, ಶ್ರೀಯುತ ವೀರಣ್ಣ ಹಳೇಗೌಡರವರು ನನಗೂ ಟಿಕೆಟ್ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಒಂದು ಕಡೆ ಡಾಕ್ಟರ್ ಶೇಖರ್ ಮಾನೆ ಅವರು ನನಗೂ ಕೂಡ ಟಿಕೆಟ್ ಬೇಕು ಅಂತ ಕೂತ್ಕೊಂಡಿದ್ದಾರೆ. ಆದರೆ ಒಟ್ಟಾರೆಯಾಗಿ ಹೈಕಮಾಂಡ್ ಏನು ಒಂದು ನಿರ್ದೇಶನವನ್ನು ನೀಡುತ್ತೆ ಅವ್ರಿಗೆ ಟಿಕೆಟ್ ಅಂತ ಆದರೆ ಹಾಗೆ, ಯಾಕಂದರೆ ಅವರು ಕೂಡ ಹೇಳಿದ್ದಾರೆ, ಒಂದು ವೇಳೆ ನಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು BJP ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತೀವಿ ಅಂತ. ಬಟ್ ಈ ವಾತಾವರಣ ಕಾಂಗ್ರೆಸ್ಸಲ್ಲಿಲ್ಲ. ಕಾಂಗ್ರೆಸ್ಸಲ್ಲಿ ಯಾಕಿಲ್ಲ ಅಂತಂದರೆ, ನಾವೊಂದಿಷ್ಟು ಸರ್ವೆ ಮಾಡಿದ ಪ್ರಕಾರ ಶ್ರೀಯುತ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ
ಸಿಟಿಯಲ್ಲಿ ಅಂದರೆ ಬಾಗಲಕೋಟೆ ಸಿಟಿಯಲ್ಲಿ ಒಂದಿಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಒಂದಿಷ್ಟು ಜನ ಕಾರ್ಯಕರ್ತರು ಅವ್ರಿಗೂ ಇದ್ದಾರೆ. ಇನ್ನು ಉಮೇಶ್ ಮೇಟಿ ಅವ್ರನ್ನ ತಗೊಂಡಾಗ ಗ್ರಾಮೀಣ ಮಟ್ಟದಲ್ಲಿ ಇವ್ರದೇ ಆಗಿರುವಂಥ ಒಂದು ಮಾಫ್ ಇದೆ. ಇನ್ನು ಇವರಿಬ್ಬರನ್ನ ಹೊರತುಪಡಿಸಿ ಮಹಾದೇವಿ ಮೇಟಿ ಅವರು ನೋಡಿ, ಒಂದು ವೇಳೆ ನಾವು ಒಂದು ವಿಚಾರ ಮಾಡೋದಾದರೆ, ಯಾಕಂದರೆ ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಕೂಡ ಅವಶ್ಯವಾಗಿ ಉಂಟಾಗಿದೆ. ಏನಂತಂದರೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟರೆ ಉಮೇಶ್ ಮೇಟಿ ಅವರು ಹಿನ್ನೆಲೆಯಾಗಿ ಅವ್ರಿಗೆ ಸಹಕಾರ ನೀಡೋದಿಲ್ಲ, ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಜನಸಾಮಾನ್ಯರಲ್ಲಿ ಹುಟ್ಟುತ್ತಾ ಇದೆ. ಬಟ್ ಇದೆಲ್ಲನೂ ಕೂಡ ಏನು ಸಿದ್ದರಾಮಯ್ಯನವರಿಗೆ ಒಂದು ಕಗ್ಗಂಟಾಗಿರುವಂಥದ್ದು. ಆದರೆ ಸಿದ್ದರಾಮಯ್ಯನವರು ಇದನ್ನು ಬಹುತೇಕವಾಗಿ ಸಂಧಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ, ಆಮೇಲೆ ಇದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಯಾಕಂದರೆ ಇಂಥವೆಲ್ಲ ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಸೊ ಇವತ್ತು ಈಗಾಗಲೇ 4 ಜನಕ್ಕೆ ಬೆಂಗಳೂರಿಗೆ ಬುಲಾವನ್ನು ಕೊಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಲ್ಲಿ ಇದರದೇ ಒಂದು ಮೀಟಿಂಗ್ ನಡೆಯುತ್ತೆ. ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ಕೂಡ ಇರ್ತಾರೆ, ಹಾಗೆ 4 ಜನ ಮಹಾದೇವಿ ಮೇಟಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಮೇಟಿ ಅವರಾಗಿರ್ಬೋದು, ಉಮೇಶ್ ಮೇಟಿ ಅವರಾಗಿರ್ಬೋದು, ಒಂದಿಷ್ಟು ಜನ ಕಾಂಗ್ರೆಸ್ ಪಕ್ಷದ ಅಲ್ಲಿರ್ತಾರೆ. ಅಲ್ಲಿದ್ದಾಗ ಏನಾಗುತ್ತೆ, ಸಿದ್ದರಾಮಯ್ಯನವರು ಬಹುತೇಕವಾಗಿ ಎಲ್ಲರ ಮನಸ್ಸನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 97% ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಫೈನಲ್ ಆಗತ್ತೆ ಅನ್ನುವಂಥದ್ದು. ಸೊ ನೋಡೋಣ ಈ ಒಂದು ಬದಲಾವಣೆಗಳು, ಯಾಕಂದರೆ ಇನ್ನು 3% ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಸ್ವಲ್ಪ ಕಾಯಬೇಕು ಅಷ್ಟೇ. ಆದರೆ ಒಟ್ಟಾರೆಯಾಗಿ ಇವತ್ತಿನ ಎಂಡ್ ಆಫ್ ದ ಡೇ ಏನಿವತ್ತು ಸಂಜೆವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಫೈನಲ್ ಆಗತ್ತೆ ಅನ್ನುವಂತಹ ಒಂದಿಷ್ಟು ಮಾತುಗಳು, ಒಂದಿಷ್ಟು ವಿಷಯಗಳು ನಮಗೆ ಕೇಳಿ ಬಂದಿರುವಂಥದ್ದು. ಆದರೆ ಸರ್ವೇ ಸಾಮಾನ್ಯವಾಗಿ ಬಾಗಲಕೋಟೆಯ ಜನರ ಮೈಂಡಲ್ಲಿ ಏನಾಗಿದೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬಿರುಕುಗಳು ಬಿಟ್ಟಿರುವಂಥದ್ದು. ಈಗ ಒಂದು ಕಡೆ ಟಿಕೆಟ್ ಫೈನಲ್ ಆಗಿಬಿಟ್ರೆ ಸಿದ್ದರಾಮಯ್ಯನವರು ಅಖಾಡಕ್ಕಿಳಿದ್ರೆ ಮತ್ತೆ ಎಲ್ಲರ ಮನಸ್ಸನ್ನು ತಿಳಿಗೊಳಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ವೇಳೆ ಈ ಮನಸ್ತಾಪಗಳು ಹಿಂಗೆ ಹೋದಾಗ ನೇರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಡಿಸ್ಅಡ್ವಾಂಟೇಜಸ್ಗಳು BJPಗೆ ಅಡ್ವಾಂಟೇಜ್ ಆಗುತ್ತೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನೋಡೋಣ ಏನಾಗುತ್ತೆ ಅಂತ. ಕೆಲವೇ ಕ್ಷಣಗಳು ಕೂಡ ಬಾಕಿ ಇರುವಂಥದ್ದು. ಟಿಕೆಟ್ ಅಂತೂ ಫೈನಲ್ ಆಗಿಲ್ಲ. ಈಗಾಗಲೇ 9ನೇ ತಾರೀಕಿಗೆ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ಇವತ್ತು ಎಂಡ್ ಆಫ್ ದ ಡೇ ಒಂದು ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ, ಮತ್ತಷ್ಟು ಎಲೆಕ್ಷನ್ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.